ಇಂದಿನಿಂದ ಎಸ್ಸಿ ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆ ನಡೆಯಲಿದೆ. ಭಾರಿ ಕುತೂಹಲ ಕೂಡ ಮೂಡಿಸಿರುವಂತದ್ದು. ಮೇ 6ರಿಂದ 17ರವರೆಗೆ ಮನೆ ಮನೆಗೆ ತೆರಳಿ ಸಮೀಕ್ಷೆ ಕಾರ್ಯ ಜರುಗಲಿದೆ. ಸುಮಾರು 58,960 ಗಣತಿದಾರರಿಂದ ಸಮೀಕ್ಷೆ ನಡೆಯಲಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂತದ್ದು. ಇನ್ನು 6,000 ಮೇಲ್ವಿಚಾರಕರಿಂದ ಸಮೀಕ್ಷೆ ಮೇಲೆ ನಿಗಾ ಇಡಲಾಗಿದೆ. ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಒಟ್ಟು 101 ಜಾತಿಗಳಿವೆ. ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಉಪಜಾತಿಗಳಿವೆ. ಈ ಎಲ್ಲ ಉಪಜಾತಿಗಳು ಯಾವ ಜಾತಿಗೆ ಸೇರಿವೆ ಅನ್ನೋ ಗೊಂದಲ ಇದ್ದು ಈಗ 7 ಲಕ್ಷ ಸಂಖ್ಯೆಯ ಜನರ ಜಾತಿ ಉಪಜಾತಿ ಸ್ಪಷ್ಟವಾಗಿ ಗುರುತಿಸಬೇಕಾಗಿದೆ. ವೈಜ್ಞಾನಿಕವಾಗಿ ಎಸ್ಸಿ ಮೀಸಲು ವರ್ಗೀಕರಣ ನಡೆಸಬೇಕಾಗಿದೆ. ಇನ್ನು ನಿವೃತ್ತ ನ್ಯಾಯಮೂರ್ತಿ ಎಚ್.ಎಂ. ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಈ ಒಂದು ಸಮೀಕ್ಷೆ ಕಾರ್ಯ ಜರುಗಲಿದೆ. ಅಂದ್ರೆ ದಾಖಲೆ, ಪುರಾವೆ, ಹಿಂದುಳಿದಿರುವಿಕೆಯ ನೈಜ ಕಾರಣ, ಇನ್ನು ಮಾಹಿತಿ ಈ ಎಲ್ಲ ಮಾಹಿತಿಯನ್ನ ಸಂಗ್ರಹಿಸಿ ವೈಜ್ಞಾನಿಕ ಎಸ್ಸಿ ಮೀಸಲು ವರ್ಗೀಕರಣ ನಡೆಯಲಿದೆ. ಸಮೀಕ್ಷೆಯ ಸ್ವರೂಪ ಹೇಗೆ ಮತ್ತು ಏನಿರಲಿದೆ ಅನ್ನೋದರ ಕುರಿತು ಸಾಕಷ್ಟು ಕುತೂಹಲ ಕೂಡ ಇರುವಂಥದ್ದು. ಗಣತಿ ವೇಳೆ ಕುಟುಂಬ ಸದಸ್ಯರ ಆಧಾರ್ ಪಡಿತರ ಕಾರ್ಡ್ ಮೂಲಕ ದೃಢೀಕರಣ ಪಡಿಸಿಕೊಳ್ಳುವ ಸೂಚನೆ ಕೂಡ ಇರುವಂಥದ್ದು. ಇನ್ನು ಅಂತರ್ಜಾತಿ ವಿವಾಹ ಮಾಹಿತಿಯನ್ನ ಕೂಡ ಇದೇ ಸಂದರ್ಭದಲ್ಲಿ ಸಂಗ್ರಹ ಮಾಡಲಾಗುತ್ತೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಇದ್ರೆ ಪರಿಶೀಲನೆ ಮಾಡಲಾಗುತ್ತೆ. ಇನ್ನು ಶಿಕ್ಷಣ ಇಲಾಖೆಯಿಂದ 57,000 ಶಿಕ್ಷಕರು ಈ ಒಂದು ಸಮೀಕ್ಷೆಗೆ ಕಾರ್ಯವನ್ನ ಮಾಡಲಿದ್ದಾರೆ ಅನ್ನೋದರ ಕುರಿತು ಕೂಡ ಮಾಹಿತಿ ಇರುವಂಥದ್ದು. ಗುರುತಿನ ಚೀಟಿ ವೈಜ್ಞಾನಿಕ ಸಮೀಕ್ಷೆಗಾಗಿ ಮೊಬೈಲ್ ಅಪ್ಲಿಕೇಶನ್ ಅನ್ನ ಕೂಡ ಬಳಕೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಬಳಸಿ ದಾಖಲೀಕರಣ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ. ಇನ್ನು ಮತದಾರರ ಪಟ್ಟಿಯಲ್ಲಿನ ವಿಳಾಸದ ಆಧಾರದ ಮೇಲೆ ಮನೆ ಮನೆಗೂ ಕೂಡ ಭೇಟಿಯನ್ನ ನೀಡಲಾಗುತ್ತೆ. ಜಾತಿ, ಮೂಲ ಜಾತಿಯನ್ನ ಕಡ್ಡಾಯವಾಗಿ ಇದರಲ್ಲಿ ನಮೂದಿಸಬೇಕು. ಇನ್ನು ಮನೆ ಮುಖ್ಯಸ್ಥರ ಮತದಾರರ ಪಟ್ಟಿಯಲ್ಲಿನ ಕ್ರಮ ಸಂಖ್ಯೆಯನ್ನ ಕೂಡ ನಮೂದಿಸಬೇಕು. ಹಾಗೆ ಪರಿಶಿಷ್ಟ ಜಾತಿಯವರ ಪಡಿತರ ಆಧಾರ್ ಕಾರ್ಡ್ ಸಂಖ್ಯೆಯನ್ನ ನಮೂದಿಸಬೇಕು. ಮೇ 19ರಿಂದ ಮೇ 21ರವರೆಗೆ ಪಂಚಾಯತ್ ಮಟ್ಟದಲ್ಲಿ ಕೇಂದ್ರಗಳನ್ನ ಕೂಡ ರಚನೆ ಮಾಡಲಾಗುತ್ತೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು. ಒಟ್ಟಾರೆಯಾಗಿ ಇಂದಿನಿಂದ ಅಂದ್ರೆ ಮೇ 6ರಿಂದ ಅಂದ್ರೆ ನಾಳೆಯಿಂದ 17ರವರೆಗೆ ಮನೆ ಮನೆಗೂ ತೆರಳಿ ಸಮೀಕ್ಷೆಯ ಕಾರ್ಯ ಜರುಗಲಿದೆ.